ಮಹಾರಾಷ್ಟ್ರದಲ್ಲಿ ಗೆದ್ರೂ ಬಿಎಂಸಿ ಮೇಲೆ ಹಿಡಿತ ಸಾಧಿಸಲು ಬಿಜೆಪಿಗೆ ಸಾಧ್ಯವಾಗಲಿಲ್ಲ ಅನ್ನೋದು ಏನ್ ಹೇಳುತ್ತೆ? ಹಣ, ಅಧಿಕಾರ, ಡಬಲ್ ಎಂಜಿನ್ ಸರ್ಕಾರ, ಏಜೆನ್ಸಿಗಳ ಮೇಲಿನ ನಿಯಂತ್ರಣ ಮತ್ತು ವಿಳಂಬ ಚುನಾವಣೆಗಳ ಹೊರತಾಗಿಯೂ ಬಿಜೆಪಿಯ ಆಟ ಬಿಎಂಸಿಯಲ್ಲಿ ಯಾಕೆ ನಡೀಲಿಲ್ಲ? ಶಿಂದೆ ಹತೋಟಿ ಹೊಂದಿದ್ದು ಮೇಯರ್ ಹುದ್ದೆ ಅನಿಶ್ಚಿತವಾಗಿರುವಾಗ ಮುಂದೇನಾಗ್ಲಿದೆ? ಬಿಎಂಸಿ ಚುನಾವಣೆಯ ಫಲಿತಾಂಶದ ಬಳಿಕ ದೆಹಲಿಯಿಂದ ಹೊರಬಂದ ವಿಜಯೋತ್ಸವದ ಮಾತನ್ನ ಕೇಳಿಸ್ಕೊಂಡ್ರೆ ಬಿಜೆಪಿನೇ ಪ್ರಾಬಲ್ಯ ಸಾಧಿಸ್ಬಿಟ್ಟಿದೆ ಅನ್ನುವಂತಿತ್ತು. ಈ ತೀರ್ಪನ್ನ ಅಭಿವೃದ್ಧಿ ಆಧಾರಿತ ಆಡಳಿತಕ್ಕೆ ದೃಢೀಕರಣ ಅಂತೆಲ್ಲ ಪ್ರಧಾನಿ ಮೋದಿ ಹೇಳಿದ್ರು. ಗೃಹ ಸಚಿವ ಅಮಿತ್ ಶಾ ಅವರಂತೂ ಈ ಫಲಿತಾಂಶ ಬಿಜೆಪಿಯ ರಾಜಕೀಯ ಮತ್ತು ಆಡಳಿತಾತ್ಮಕ ಮಾದರಿಯನ್ನ ಜನ ಒಪ್ಪಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅಂತ ಅಂದ್ಬಿಟ್ರು. ಆದ್ರೆ ಬಿಜೆಪಿ ವಿಜಯೋತ್ಸವ ಹೆಚ್ಚು ಸಮಯ ಇರಲಿಲ್ಲ. ವಾಸ್ತವ ಏನು ಅನ್ನೋದು ಬಯಲಾಗ್ತಾ ಇದ್ದಂತೆ ಬಿಜೆಪಿ ವಿಜಯೋತ್ಸವ ನಿಂತು ಹೋಗಿತ್ತು. ಅಸಲಿಯತ್ತು ಜನರ ವಿಶ್ವಾಸ ಗಳಿಸುವಲ್ಲಿ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ವಿಫಲವಾಗಿದೆ ಅನ್ನೋದು. ಡಬಲ್ ಎಂಜಿನ್ ಸರ್ಕಾರ, ಅಗಾಧ ಹಣಬಲ, ಸಾಂಸ್ಥಿಕ ಹೊಂದಾಣಿಕೆ, ನಿರೂಪಣಾ ಪ್ರಾಬಲ್ಯ ಸೇರಿದಂತೆ ಬಿಜೆಪಿ ತನ್ನೆಲ್ಲ ಶಕ್ತಿಯೊಂದಿಗೆ ಚುನಾವಣೆಯನ್ನ ಎದುರಿಸಿತು. ಆದರೆ ಅದು ಇನ್ನೂ ಜನರ ವಿಶ್ವಾಸವನ್ನ ನಿರ್ಣಾಯಕವಾಗಿ ಗೆಲ್ಲುವಲ್ಲಿ ವಿಫಲವಾಗಿದೆ. ಬಿಎಂಸಿಯಲ್ಲಿ ಬಿಜೆಪಿ 2026ರಲ್ಲಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಅದರ ಬಗ್ಗೆ ಯಾವುದೇ ವಿವಾದವಿಲ್ಲ. 1425 ಕಾರ್ಪೊರೇಟರ್ಗಳು ಆಯ್ಕೆಯಾಗೋದ್ರೊಂದಿಗೆ ಬಿಜೆಪಿ ಈಗ ರಾಜ್ಯದ 2869 ಕಾರ್ಪೊರೇಟರ್ಗಳಲ್ಲಿ ಅರ್ಧದಷ್ಟು ಪಾಲನ್ನ ಹೊಂದಿದೆ. ಏಕನಾಥ್ ಶಿಂದೆಯ ಶಿವಸೇನೆ 399 ಸ್ಥಾನಗಳನ್ನು ಪಡೆದರೆ ಕಾಂಗ್ರೆಸ್ 324 ಸ್ಥಾನಗಳನ್ನು ಪಡೆದು 3ನೇ ಸ್ಥಾನದಲ್ಲಿದೆ. ಈ ಫಲಿತಾಂಶಗಳನ್ನ 2017ರ ಚುನಾವಣೆಯೊಂದಿಗೆ ಹೋಲಿಸಿದ್ರೆ ನಿಜವಾದ ಚಿತ್ರ ಬಯಲಾಗುತ್ತೆ. 2017ರಲ್ಲಿ ಬಿಜೆಪಿ 1125 ಸ್ಥಾನಗಳನ್ನು ಪಡೆದರೆ ಇತರ ಪಕ್ಷಗಳು 1744 ಸ್ಥಾನಗಳನ್ನು ಪಡೆದಿದ್ವು. ಈ ಚುನಾವಣೆಯಲ್ಲಿ ರಾಜ್ಯಾದ್ಯಂತ ಬಿಜೆಪಿ ಸುಮಾರು 300 ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಗಳಿಸಿದೆ. ಆದರೆ ಇದು 2022ರಲ್ಲಿ ಶಿವಸೇನೆ ವಿಭಜನೆಯ ನಂತರ ಆಗಿದೆ. ಎಐಎಂಐಎಂ ಅನ್ನ ನಿರ್ಲಕ್ಷ್ಯ ಮಾಡುವುದು ಅಸಾಧ್ಯವಾಗುತ್ತೆ. ಅದು 2017ರಲ್ಲಿ 81 ಸ್ಥಾನಗಳನ್ನು ಪಡೆದಿತ್ತು. ಈಗ 2026ರಲ್ಲಿ 125ಕ್ಕೆ ತನ್ನ ಬಲವನ್ನ ಹೆಚ್ಚಿಸಿಕೊಂಡಿದೆ. ಇದು ಪುರಸಭೆ ರಾಜಕೀಯದಲ್ಲಿನ ಮಹತ್ವದ ಬದಲಾವಣೆಯನ್ನ ಸೂಚಿಸುತ್ತೆ. ವಿಶೇಷವಾಗಿ ಸಾಂಪ್ರದಾಯಿಕ ಕಾಂಗ್ರೆಸ್ ನೆಲೆಗಳು ದುರ್ಬಲಗೊಂಡಿರುವಾಗ ಎಐಎಂಐಎಂ ಸ್ಥಾನಗಳು ಬಿಜೆಪಿ ಕಸಿದುಕೊಳ್ಳಲಾರದ ಮಟ್ಟಿಗೆ ದೃಢವಾಗಿವೆ. ಬಿಎಂಸಿ ಚುನಾವಣೆಯಲ್ಲಿನ ಈ ಅಸಲಿಯತ್ತು ಬಯಲಿಗೆ ಬರ್ತಾ ಇದ್ದಂತೆ ಬಿಜೆಪಿಯ ರಾಷ್ಟ್ರೀಯ ಆಚರಣೆ ನಿಂತು ಹೋಯಿತು. ಬಿಎಂಸಿ ದೇಶದ ಅತ್ಯಂತ ಶ್ರೀಮಂತ ಪುರಸಭೆಯಾಗಿದೆ. ಇದು ಹಲವಾರು ರಾಜ್ಯಗಳಿಗಿಂತ ದೊಡ್ಡ ಬಜೆಟ್ ಅನ್ನ ನಿಯಂತ್ರಿಸುತ್ತೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೂ ಪುರಸಭೆ ಚುನಾವಣೆಗಳು ಸುಮಾರು 2 ವರ್ಷಗಳ ಕಾಲ ವಿಳಂಬವಾಗಿದ್ವು ಅನ್ನೋದನ್ನ ಗಮನಿಸೋದು ಮುಖ್ಯ. ಈ ಮುಂದೂಡಿಕೆ ರಾಜಕೀಯವಾಗಿ ಬಿಜೆಪಿಯ ಮೇಲೆ ಪರಿಣಾಮ ಬೀರಿತು. ಈ ವಿಳಂಬ ಚುನಾವಣೆಗೆ ಮೊದಲು ರಾಜಕೀಯ ಬಲಕ್ಕೆ ವೇದಿಕೆ ಸಜ್ಜುಗೊಳಿಸಿಕೊಳ್ಳುವ ಒಂದು ಲೆಕ್ಕಾಚಾರದ ಪ್ರಯತ್ನ ಆಗಿತ್ತು ಅನ್ನೋದು ವಿಶ್ಲೇಷಕರ ವಾದ. ಆದರೆ ಫಲಿತಾಂಶ ಬಂದಾಗ ಬಿಜೆಪಿ ತನ್ನದೇ ನಿರೀಕ್ಷೆಗಳನ್ನ ತಲುಪಲಿಲ್ಲ. 9 ವರ್ಷಗಳ ಸುದೀರ್ಘ ಅವಧಿಯ ನಂತರವೂ ಬಿಜೆಪಿ ಕೇವಲ 7 ಸ್ಥಾನಗಳನ್ನು ಮಾತ್ರ ಹೆಚ್ಚುವರಿಯಾಗಿ ಗಳಿಸಿದೆ. 2017ರಲ್ಲಿ 82 ಸ್ಥಾನಗಳನ್ನು ಗೆದ್ದಿದ್ದ ಬಿಜೆಪಿ ಈ ಬಾರಿ 89 ಸ್ಥಾನಗಳನ್ನು ಗೆದ್ದಿದೆ. ಕೇಂದ್ರ, ರಾಜ್ಯ ಎರಡರಲ್ಲೂ ಅಧಿಕಾರದಲ್ಲಿರುವ ಬಿಜೆಪಿಗೆ ರಾಷ್ಟ್ರೀಯ ನಿರೂಪಣೆಗಳಲ್ಲಿ ಪ್ರಾಬಲ್ಯ ಹೊಂದಿರುವ ಪಕ್ಷಕ್ಕೆ ಇದು ನಿರೀಕ್ಷಿತ ಮಟ್ಟದ ಗೆಲುವೇನೂ ಅಲ್ಲ. ಅದಕ್ಕಾಗಿಯೇ ಅದು ವಿಜಯೋತ್ಸವವನ್ನ ತಣ್ಣಗಾಗಿಸಿದೆ. 227 ಸದಸ್ಯರ ಬಿಎಂಸಿಯಲ್ಲಿ ಮ್ಯಾಜಿಕ್ ನಂಬರ್ 114. ಬಿಜೆಪಿ ಮತ್ತು ಶಿಂದೆ ಶಿವಸೇನೆ ಸೇರಿ 118 ಸ್ಥಾನಗಳನ್ನು ಹೊಂದಿದ್ರೆ ಇಂಡಿಯಾ ಬ್ಲಾಕ್ ಮತ್ತು ಇತರರು 109 ಸ್ಥಾನಗಳನ್ನು ಹೊಂದಿದ್ದಾರೆ. ಒಟ್ಟು ಬಹುಮತಕ್ಕೆ ಕೇವಲ 5 ಸ್ಥಾನಗಳ ಕೊರತೆ ಇದೆ. 2 ಗುಂಪುಗಳ ನಡುವಿನ ವ್ಯತ್ಯಾಸ ಕೇವಲ 9 ಸ್ಥಾನಗಳು. ಫಲಿತಾಂಶ ಬಂದ ಕೆಲವೇ ಗಂಟೆಗಳಲ್ಲಿ ಶಿಂದೆ ತಮ್ಮ ಕಾರ್ಪೊರೇಟರ್ಗಳನ್ನ ತಾಜ್ ಲ್ಯಾಂಡ್ಸ್ ಮತ್ತು ಬಾಂದ್ರಾಗೆ ಸ್ಥಳಾಂತರಿಸಿದ್ರು. ಯಾಕಂದ್ರೆ ಶಿಂದೆ ಮೇಯರ್ ಹುದ್ದೆ ಬಿಟ್ಟುಕೊಡುವ ಮನಸ್ಥಿತಿಯಲ್ಲಿಲ್ಲ. ಅವರಿಗೆ ಈಗ ಹತೋಟಿ ಸಾಧಿಸೋದು ಬೇಕಿದೆ. ಶಿಂದೆ ಈಗ ಕಿರಿಯ ಪಾಲುದಾರರಲ್ಲ, ಅವರು ಬಿಎಂಸಿಯೊಳಗೆ ಕಿಂಗ್ ಮೇಕರ್ ಆಗಿದ್ದಾರೆ. ಮತ್ತಿಲ್ಲಿ ಮತ್ತೊಂದು ವ್ಯಂಗ್ಯ ಇದೆ. ಶಿವಸೇನೆಯ 2 ಬಣಗಳು ಒಟ್ಟಿಗೆ ಬಂದ್ರೆ ಬಿಜೆಪಿಗಿಂತ ಮೇಲುಗೈ ಸಾಧಿಸಿವೆ. ರಾಜಕೀಯ ಪ್ರತಿಷ್ಠೆಯನ್ನ ಪಕ್ಕಕ್ಕಿಟ್ರೆ ಮುಂಬೈನಲ್ಲಿ ಈಗ ಏನೂ ಆಗಬಹುದು. ಆದ್ರೆ ಶಿಂದೆಗೆ ಈಗದು ಬೇಕಿಲ್ಲ ಮತ್ತು ಈ ಹೊತ್ತಲ್ಲಿ ಮುಂಬೈನಲ್ಲಿ ಬಿಜೆಪಿ ಅಧಿಕಾರ ಚಲಾಯಿಸುವ ಸ್ಥಾನದಲ್ಲಿಲ್ಲ. ಅದು ಮಾತುಕತೆ ನಡೆಸುತ್ತೆ. ದೆಹಲಿ ರಾಜಕೀಯ ಮುಂಬೈನಲ್ಲಿ ಆಟವಾಡೋಕೆ ಸಾಧ್ಯವಿಲ್ಲ ಅನ್ನೋದು ಸಾಬೀತಾಗಿದೆ. ಮುಂಬೈನಲ್ಲಿ ಅಂತಿಮವಾಗಿ ಮೇಯರ್ ಸ್ಥಾನವನ್ನ ಯಾರೇ ವಹಿಸಿಕೊಂಡ್ರೂ ಬಿಎಂಸಿ ಫಲಿತಾಂಶ ಮಾತ್ರ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದೆ. ಬಿಜೆಪಿ ಈ 9 ವರ್ಷಗಳಲ್ಲಿ ಅಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಾಗಿಲ್ಲ ಅನ್ನೋದು ಆ ಸಂದೇಶ. ಬಿಜೆಪಿಗೆ ಹೇಗೆ ಪ್ರತಿರೋಧ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ಈ ಪ್ರತಿರೋಧ ಭಾರತದ ದೊಡ್ಡ ಮಹಾನಗರ ಕೇಂದ್ರಗಳಲ್ಲಿ ಗೋಚರಿಸುತ್ತೆ ಮತ್ತು ಮುಂಬೈ ಇದಕ್ಕೆ ಹೊರತಾಗಿಲ್ಲ. ಮುಂಬೈ, ದೆಹಲಿ, ಕೋಲ್ಕತ್ತಾ ಮತ್ತು ಚೆನ್ನೈ, ಬೆಂಗಳೂರು ಮತ್ತು ಹೈದರಾಬಾದ್ನ ಕೆಲವು ಭಾಗಗಳಲ್ಲಿ ಮತದಾರರ ತೀರ್ಮಾನ ವಿಭಿನ್ನವಾಗಿರುತ್ತೆ. ಅವರು ನಿರೂಪಣೆಗಳನ್ನ ಪ್ರಶ್ನಿಸ್ತಾರೆ. ಅದರಿಂದ ಬಿಜೆಪಿ ತನ್ನನ್ನ ತಾನೇ ಕೇಳಿಕೊಳ್ಳಬೇಕಿದೆ. ಯಾಕಂದ್ರೆ ಚುನಾವಣೆಗಳನ್ನ ಮಾಧ್ಯಮಗಳಲ್ಲಿನ ನಿರೂಪಣೆಗಳ ಮೂಲಕ ಗೆಲ್ಲೋಕಾಗೋದಿಲ್ಲ.
ಮತ್ತು ಪ್ರಾಬಲ್ಯವನ್ನ ಘೋಷಣೆಗಳ ಮೂಲಕ ಅಳೆಯಲಾಗೋದಿಲ್ಲ. ಮುಂಬೈ ಕೂಡ ಶರಣಾಗ್ಲಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.